ರಾಮ ಲಕ್ಷ್ಮಣ ರಾವಣ ತುಂಬಾನೇ ಕ್ರೂರಿಗಳಾಗಿದ್ರ. ಇಂಥದೊಂದು ವಿಚಾರ ಹೇಳಿದ್ದು ಯಾರು ಗೊತ್ತಾ? ರಾಮ ಲಕ್ಷ್ಮಣ ಮತ್ತು ಈ ರಾವಣ ಈ ಮೂರು ಜನ ಬಹಳ ಕ್ರೂರಿಗಳು. ನೀನು ಕೊಯ್ದು ಸರಿ ಇಲ್ಲ ಕಣಯ್ಯ ನೀನ್ ಲಕ್ಷ್ಮಣ ಅಂತ ನಾವು ಹೇಳ್ತೀವಿ. ನೀನ್ ಪೂಜೆನಾರ ಮಾಡು, ನೀನ್ ದೇವರಾರ ಹೇಳು, ಏನಾರ ಹೇಳು, ನಮ್ಗೆ ಬೇಕಾಗಿ. ಆಮೇಲೆ ರಾಮ ಯಾಕೆ ತಪ್ಪು ಅಂದ್ರೆ ನಿನಗೆ ಹೆಂಡತಿ ಮೇಲೆ ಅನುಮಾನ ಬಂತಲ್ಲ. ನಾವು ಇಲ್ಲಿವರೆಗೂ ತಿಳಿದುಕೊಂಡಿರುವ ಪ್ರಕಾರ ರಾಮಾಯಣದಲ್ಲಿ ತೋರಿಸಿರುವ ಸಾಕಷ್ಟು ಸೀರಿಯಲ್ ಮತ್ತು ಮೂವಿಗಳಲ್ಲಿ ರಾಮ ಲಕ್ಷ್ಮಣ ತುಂಬಾ ಒಳ್ಳೆಯವರಾಗಿದ್ರು. ರಾಮ ಮರ್ಯಾದಾ ಪುರುಷೋತ್ತಮನಾಗಿದ್ದ. ಆತ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತೆಲ್ಲ ಓದಿದ್ವಿ ಕಣ್ರಿ. ಆದ್ರೀಗ ಹೊಸ ವಿಚಾರವೊಂದು ಬಹಿರಂಗವಾಗಿದೆ. ಅದೇನಪ್ಪಾ ಅಂದ್ರೆ ರಾಮ ಲಕ್ಷ್ಮಣ ಕೂಡ ರಾವಣನಂತೆ ಕ್ರೂರಿಯಾಗಿದ್ದರಂತೆ. ಇವರು ಆದರ್ಶ ಪುರುಷರಾಗಿಲ್ವಂತೆ. ಇಂಥದೊಂದು ಶಾಕಿಂಗ್ ಹೇಳಿಕೆಯನ್ನ ಬಂಡಾಯ ಸಾಹಿತಿ ಹಾಗೂ ಕಾಂಗ್ರೆಸ್ಸಿನ ಮಾಜಿ ಸಚಿವೆ BT ಲಲಿತಾ ಹೇಳಿಕೊಂಡಿದ್ದಾರೆ. ಆದ್ರಿಂದ ಇವತ್ತು ರಾಮ ಲಕ್ಷ್ಮಣ ಮತ್ತು ಈ ರಾವಣ ಈ ಮೂರು ಜನ ಬಹಳ ಕ್ರೂರಿಗಳು. ಹೌದು, ದಾವಣಗೆರೆಯ AVK ಕಾಲೇಜ್ ಸಭಾಂಗಣದಲ್ಲಿ ವಿಚಾರ ಸಂಕಿರಣ ಒಂದು ನಡೆದಿತ್ತು. ಈ ವೇಳೆ ಲಲಿತಾ ನಾಯಕ್ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಲಕ್ಷ್ಮಣನಿಗೆ ಅವ್ರು ಬಂದು ಅವ್ರ ದಂಡ ಕಾರ್ಯಗಳಲ್ಲಿ ಇವ್ರು ಹೋಗಿದ್ದಾರೆ. ಮದುವೆ ಆಗ್ತೀನಿ ಅಂತ ಆಗಲ್ಲಮ್ಮ ಅನ್ಬೇಕಾಗಿತ್ತು. ನನಗೆ ಮದುವೆ ಆಗಿದೆ ಏನೋ ಒಂದು ಹೇಳ್ಬೋದಾಗಿ. ಅವನಿಗೆ ಮೂಗು ಕೊಯ್ಯೋ ಬಹಳ ಇರುತ್ತೆ. ಅದು ಮಹಾಭಾರತದಲ್ಲಿ ಬಹಳ ಹುಡುಕಿದ್ರೆ ಅಲ್ಲ, ರಾಮಾಯಣದಲ್ಲಿ ಸಾಕಷ್ಟು ಕಡೆ ಮಹಾಕವಿಗಳು ಬರೆದಿದ್ದಾರೆ. ಅವನಿಗೆ ಎಷ್ಟೋ ಕಡೆ ಅದೊಂದೇ ಅಲ್ಲ, ಸೂರ್ಪನೇಕಿ ಮೂಗು ಅಷ್ಟೇ ಅಲ್ಲ, ಬಹಳಷ್ಟು ಜನಗಳ ಮೂಗು ಕೊಯ್ಯುವಂಥ ಒಂದು ಚಪಲಾಗಿದೆ. ಮೂಗು ಮನುಷ್ಯನಿಗೆ ಬಹಳ ಮುಖ್ಯ. ಅದನ್ನ ಕಳ್ಕೊಂಡಾಗ ಅವ್ರಿಗೆ ಏನಾಗಿರ್ಬೇಕು ಅವ್ರ ಕತೆ. ಯಾಕೆ ಸುಮ್ಮನಿರ್ತಾರೆ? ಏನು ಅವ್ರ ಮನೆಗೆ ಹೋಗಿದ್ರ ಇವರು? ಏನಿಲ್ಲ, ಅವರು ಇಲ್ಲಿ ಬಂದಿದ್ರು. ಇದು ಬಂಡಾಯ. ನೀನು ಕೊಯ್ದು ಸರಿ ಇಲ್ಲ ಕಣಯ್ಯ ನೀನ್ ಲಕ್ಷ್ಮಣ ಅಂತ ನಾವು ಹೇಳ್ತೀವಿ. ನೀನ್ ಪೂಜೆನಾರ ಮಾಡು, ನೀನ್ ದೇವರಾರ ಹೇಳು, ಏನಾರ ಹೇಳು, ನಮ್ಗೆ ಬೇಕಾಗಿ. ರಾಮಾಯಣದಲ್ಲಿ ಕಾಣುವ ಶ್ರೀರಾಮ ಮತ್ತು ಲಕ್ಷ್ಮಣ ರಾವಣರು ಆದರ್ಶರು ಅಲ್ಲ, ಅವರು ಕ್ರೂರಿಗಳೇ ಎಂದು ಹೇಳಿಕೆ ನೀಡಿದ್ರು. ಈ ವಿಚಾರ ಸಂಕಿರಣದಲ್ಲಿ ಹಲವು ವಿಮರ್ಶಾತ್ಮಕ ವಿಚಾರಗಳು ಚರ್ಚೆಗೆ ಬಂದಿದ್ವು. ಅದೇ ಸಂದರ್ಭದಲ್ಲಿ ಲಲಿತಾ ನಾಯಕ್ ಅವರು ಹೇಳಿಕೆ ನೆರೆದಿದ್ದವರ ಆಕ್ರೋಶಕ್ಕೆ ಕಾರಣವಾಯಿತು. ಇವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ವ್ಯಾಪಕ ಚರ್ಚೆಗೆ ತಿರುಗಿತು. ಧಾರ್ಮಿಕ ಭಾವನೆಗಳ ಕೆಣಕುವ ಕೆಲಸ ನಡೆದಿದೆ ಎಂದು ಬಡಾವಣೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡ್ರು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, ಸಾರ್ವಜನಿಕನ ಅವಹೇಳನ, ಶಾಂತಿ ಕದಡಲು ಉದ್ದೇಶಪೂರ್ವ ಯಜ್ಞ ಆರೋಪದಡಿ ಕೇಸ್ ದಾಖಲಾಗಿದೆ. ಆಮೇಲೆ ರಾಮ ಯಾಕೆ ತಪ್ಪು ಅಂದ್ರೆ ನಿನಗೆ ಹೆಂಡತಿ ಮೇಲೆ ಅನುಮಾನ ಬಂತಲ್ಲ. ಅವನು ಯಾರು ರಾವಣನ ಹತ್ರ ಅವನು ಎತ್ಕೊಂಡಾಗ ಅಲ್ಲಿ ಇದ್ಲು, ಏನಾಯ್ತು ಏನು ಅಂತ. ನೀನು ದೇವರಿದ್ರೆ ನಿನಗೆಲ್ಲ ಗೊತ್ತು. ಪಾಪ ಮನುಷ್ಯ ನಮ್ಮಂಗ ನೀನು ಅನುಮಾನ ಪಟ್ಟಿದ್ದೀಯ. ಬಟ್ರೆ ಲಕ್ಷ್ಮಣನ ಕೈಲಿ ಏನು ಹೇಳಿ ಕಳಿಸ್ತಾನ ಅವನು? ನಿರ್ಜನವಾದ ಕಾಡಿನಲ್ಲಿ ಇವಳನ್ನ ಬಿಟ್ಟು ಬಾ ಅಂತ. ಎಷ್ಟು ಅಮಾನುಷ! ಯಾರ ಋಷಿ ಮುನಿಗಳ ಹತ್ರ ಬಿಟ್ಟು ಬಾರೋ, ಬದುಕೊಳ್ಳಿ ಅನ್ಬೋದಾಗಿತ್ತು. ಅಷ್ಟು ಹೇಳಲ್ಲ. ಅವ್ರು ನೋಡಿದ್ರೆ ಪಂಚ ಪ್ರಾಣ ಇಟ್ಕೊಂಡಿರ್ತಾಳೆ ಗಂಡನ ಮೇಲೆ. ಆದರೆ ಇವನೇ ನಿಂತಾನೆ, ಲಕ್ಷ್ಮಣ ಹೇಳ್ತಾನೆ, ನೋಡಿ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ, ಬರೀ ಕಾಡಿದೆ, ಈ ಕಡೆನೇ ಬಿಟ್ಟು ಬಾ ಅಂತ ಅಣ್ಣ ಹೇಳಿದ. ಅವನು ಅಂತಾನೆ, ಅವ್ನು ಹೇಳ್ಬೋದಾಗಿತ್ತು, ಅಣ್ಣ ನಿನಗೆ ಬುದ್ಧಿ ಇಲ್ಲ, ನಿನಗೆ ಎಲ್ಲರ ಅವ್ನ ಪ್ರಾಣಿ ತಿಂದಾಕಲ್ವೇನು ಅಂತ. 3 ಸೆಕ್ಷನ್ ಅಡಿ ಪ್ರಕರಣ ದಾಖಲು. ಬಡಾವಣೆ ಪೊಲೀಸರು ಲಲಿತಾ ನಾಯಕ್ ವಿರುದ್ಧ FIR ದಾಖಲಿಸಿದ್ದಾರೆ. BNS ಸೆಕ್ಷನ್ 299 ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟುವ ಹೇಳಿಕೆ ಕಾರ್ಯ, BNS ಸೆಕ್ಷನ್ 352 ಸಾರ್ವಜನಿಕರ ಅವಹೇಳನ, BN ಸೆಕ್ಷನ್ 353 ಸಮಾಜದಲ್ಲಿ ಶಾಂತಿ ಕದಡುವ ಉದ್ದೇಶಪೂರ್ವಕ ಕೃತ್ಯ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ಳುವುದು ಎಂದು ತಿಳಿಸಿದ್ದಾರೆ. ಪ್ರಕರಣ ದಾಖಲಾದ ಬಗ್ಗೆ ಲಲಿತಾ ನಾಯಕ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಪೊಲೀಸರು ವಿಚಾರಣೆಯನ್ನ ನಡೆಸಿ ಕಾರ್ಯಕ್ರಮದ ವಿಡಿಯೋ, ಸಾಕ್ಷಿಗಳ ಹೇಳಿಕೆ ಮತ್ತು ದೂರಿನ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಬಹಳಷ್ಟು ಬಂಡಾಯ ಸಾಹಿತಿಗಳು ಇಂಥ ವಿಚಾರಗಳನ್ನ ಕೆದಕಿ ನಂಬಿಕೆಗೆ ಧಕ್ಕೆ ಉಂಟು ಮಾಡುತ್ತಾರೆ. ಈ ರೀತಿ ಭಾರತದಲ್ಲಿ ಆಗಾಗ ನಡೆದೇ ಇರುತ್ತದೆ ಕಣ್ರಿ. ಸಾವಿರಾರು ವರ್ಷಗಳ ನಂಬಿಕೆಯನ್ನ ಒಂದೇ ಕ್ಷಣಕ್ಕೆ ಹಾಳು ಮಾಡಲು ನೋಡುವ ಇಂಥವರ ವಿರುದ್ಧ ಸರಿಯಾದ ತನಿಖೆಯಾಗಲಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.